ಕಲಾ ತಪಸ್ವಿ ಟ್ರಸ್ಟ್ನ ವತಿಯಿಂದ ರಾಷ್ಟ್ರೀಯ ದೃಶ್ಯ ಕಲಾ ದಿನಾಚರಣೆ ಅಂಗವಾಗಿ ಚಿತ್ರಕಲಾ ಸ್ಪರ್ಧೆಯನ್ನು ಮಂಡ್ಯದಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು. ಸ್ಪರ್ಧೆಯಲ್ಲಿ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಪ್ರತಿಭೆ ಅನಾವರಣಗೊಳಿಸಿದರು. ಪುಟ್ಟ ಮಕ್ಕಳು ಹೂವು, ಹಣ್ಣು, ತರಕಾರಿ ಸೇರಿದಂತೆ ಹಲವು ರೀತಿಯ ಚಿತ್ರಗಳನ್ನು ರಚಿಸುವ ಮೂಲಕ ಎಲ್ಲರ ಗಮನ ಸೆಳೆದರು. ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಪ್ರಿಷಾ ಸುನೀಲ್ ವಿದ್ಯಾಭ್ಯಾಸದೊಂದಿಗೆ ಚಿತ್ರ ಬರೆಯುವುದು ಹಾಗೂ ವಿವಿಧ ಕಲೆಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಸೃಜನಾತ್ಮಕವಾಗಿರಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. Paintings and sculptures. Art helps us express our feelings and imaginations. It gives us inspiration and creativity. ಮತ್ತೋರ್ವ ವಿದ್ಯಾರ್ಥಿನಿ ಸಮನಾ ಜೈನ್ ಚಿತ್ರಕಲೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ಮಾನಸಿಕ ಆರೋಗ್ಯ ವೃದ್ಧಿಸುವುದರ ಜೊತೆಗೆ ಉತ್ತಮ ಆಲೋಚನೆಗಳನ್ನು ಬೆಳೆಸಿಕೊಳ್ಳಲು ಸಹಕಾರಿಯಾಗುತ್ತದೆ ಎಂದರು. I appreciate today's day and I love doing drawing. It helps you to express your emotions, your imagination and etc. ಪೋಷಕರಾದ ಅನರ್ಘ್ಯ ಸುನೀಲ್, ಮೊಬೈಲ್ ಗೀಳಿನಿಂದ ಮಕ್ಕಳನ್ನು ಹೊರತರಲು ಚಿತ್ರಕಲೆ ಉತ್ತಮ ದಾರಿಯಾಗಿದೆ. ಮಕ್ಕಳು ಸೃಜನಾತ್ಮಕವಾಗಿ ಬೆಳೆಯಲು ಕಲಾ ಚಟುವಟಿಕೆಗಳು ತುಂಬಾ ಮುಖ್ಯ ಎಂದು ತಿಳಿಸಿದರು. ಕಾನ್ಸಂಟ್ರೇಟ್ ಮಾಡಿ, ಇಟ್ಸ್ ನಾಟ್ ಲೈಕ್ ಮಕ್ಕಳುಗಳೆಲ್ಲರೂ ಎಲ್ಲದರಲ್ಲೂ ಬೆಸ್ಟ್ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅವ್ರವ್ರದೇ ಆದಂಥ ಯುನೀಕ್ ಒಂದು ಟ್ಯಾಲೆಂಟ್ ಅಂತ ಅನ್ನೋದಿರುತ್ತೆ. ಆಸ್ ಪೇರೆಂಟ್ಸ್ ನೀವು ಅದನ್ನು ರೆಕಗ್ನೈಸ್ ಮಾಡಿ ನೀವು ಅದನ್ನು ಹೊರಗಡೆ ತರೋದು ತುಂಬಾ ಇಂಪಾರ್ಟೆಂಟ್. ಕಲಾ ತಪಸ್ವಿ ಟ್ರಸ್ಟ್ನ ಸಂಸ್ಥಾಪಕ ಕಾರ್ಯದರ್ಶಿ ಅನಿಲ್, ಚಿತ್ರಕಲಾವಿದರಿಗೆ ಉತ್ತಮ ವೇದಿಕೆ ಕಲ್ಪಿಸುವ ನಿಟ್ಟಿನಲ್ಲಿ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದ್ದು, ಮಕ್ಕಳಲ್ಲಿರುವ ಕಲಾ ಪ್ರತಿಭೆಗಳನ್ನು ಗುರುತಿಸಲು ಈ ಸ್ಪರ್ಧೆ ಉತ್ತಮ ವೇದಿಕೆಯಾಗಿದೆ ಎಂದು ಹೇಳಿದರು. ಸ್ಪರ್ಧೆಗಳನ್ನು ಮಾಡಿ ಕಲೆಯ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು, ಕಲೆಯ ಬಗ್ಗೆ ಅಭಿರುಚಿ ಬೆಳೆಸುವ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. 18 ವರ್ಷಗಳಿಂದ ನಮ್ಮ ಕಲಾ ತಪಸ್ವಿ ಟ್ರಸ್ಟ್ ವತಿಯಿಂದ ಕಲಾ ಚಟುವಟಿಕೆಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ.